ನಾ ಕಂಡಂತೆ ನಮ್ಮಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಮಮತಾ ಅವರು ಸಾಕಷ್ಟು ಮಾತಾಡಿದರೆ, ಬನ್ನಿ ಮತ್ತೆ ತಮ್ಮ ತಂದೆಯವ್ರ ಬಗ್ಗೆ ಮಮತಾ ಏನು ಹೇಳ್ತಾರೆ ಕೇಳೋಣ. ಅಂದರೆ ತುಂಬ ಜನಗಳನ್ನು ಬೆಳೆಸಬೇಕು ಅನ್ನುವಂಥ ಮನೋಭಾವನೆ ಇತ್ತು ಅವ್ರಿಗೆ ಅಂತ. ಹೌದು, ಎಲ್ಲರೂ ಬೆಳಿಬೇಕು ಅಂತ. ಅದರೊಳಗೆ ಜಾತಿ ಇದು ಏನು ನೋಡ್ತಾ ಇರಲಿಲ್ಲ ಅವರು. ಎಲ್ಲರೂ ಒಂದು ಯಂಗ್ಸ್ಟರ್, ಓಕೆ ಏನೋ ಒಂದು ಕೆಪಾಸಿಟಿ ಇದೆ ಇದರೊಳಗೆ, ಇಂಟೆಲಿಜೆಂಟ್ ಇದ್ದಾವೆ ಅಂತ ತಂದು ಎಷ್ಟು ಜನ ಅವರನ್ನು ಬೆಳೆಸಿದ್ದಾರೆ. ಅದು ಅವ್ರ ಟೀಮು ಅಷ್ಟೇ, IAS ಆಫೀಸರ್ಸ್ ಎಲ್ಲ ಎಷ್ಟು ಅವ್ರದ್ದು ಟೀಮ್ ಇದ್ದಿದ್ದಕ್ಕೆ ಅವರು ಮಾಡಿದ್ರು. ಇವ್ರು ಒಂದೇ ಮಾಡಿದ್ರು ಅಂತಲ್ಲ, ಅವರು ಎಷ್ಟು ಅವರಿಗೆ ಪ್ರೀತಿಯಿಂದ ಆ ಬ್ಯಾಚ್ ಎಷ್ಟು ಚೆನ್ನಾಗಿತ್ತೋ ಏನೋ. ಇಟ್ ವಾಸ್ ಅಮೇಝಿಂಗ್. ಪೊಲೀಸ್ ಆಫೀಸರ್ಸ್ ಅವ್ರ ಟೈಮಲ್ಲಿ ಅಲ್ಲ, ಆಯ್ಕೆ ಮಾಡ್ಕೋಬೇಕಲ್ಲ ಮೇಡಮ್. ಇವಾಗ ಏನಾಗಿದೆ ಅಂತಂದರೆ, ಇವಾಗ ಈಗ ಜೊತೆಗೆ ಆಫೀಸರ್ಸ್ಗಳ ಜೊತೆಗೆ ಇರಲಿಲ್ಲ ಅಂದರೆ, ಅಥವಾ ಅವ್ರ ಯೋಗ್ಯತೆ ಏನು ಅಂತ ನಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನಾವು ವರ್ಕ್ ಮಾಡೋದು ಹೇಗೆ ಸಾಧ್ಯ ಹೇಳಿ? ಆದರೆ ಅವ್ರ ಆಫೀಸಲ್ಲಿ ಒಂದು ಬ್ರಾಹ್ಮಣ ಇರಲಿಲ್ಲ, ಒಂದು ಬ್ರಾಹ್ಮಿನ್ ಆಫೀಸರ್ ಇರಲಿಲ್ಲ ಅವರಲ್ಲಿ. ಎಲ್ಲರೂ ಬೇರೆ ಬೇರೆ ಇದರಿಂದ ತೊಗೊಳ್ತಿದ್ರು ಅವರು. ಅವ್ರಿಗೆ ಆ ಜಾತಿ ಅಂತ ಒಂದು ಬರಲೇ ಇಲ್ಲ ಅವ್ರ ಮನಸ್ಸಲ್ಲಿ. ಐ ಮೀನ್ 83 ಅವ್ರ ಚೀಫ್ ಮಿನಿಸ್ಟರ್ ಹೆಂಗಾದ್ರು ಅಂತ ನನಗೆ, ಐ ಮೀನ್ ಇಟ್ಸ್ ಅಮೇಝಿಂಗ್. ಅವ್ರು ಹೆಂಗೋ ಈ ಕೇಮ್ ಈ ಸೋ ಮೆನಿ ಲಿಂಗಾಯತ್, ಸೋ ಮೆನಿ ಒಕ್ಕಲಿಗಾಸ್ ಮಧ್ಯೆ ಇವರೊಬ್ಬರು ಬ್ರಾಹ್ಮಣ ಅವ್ರು ಚೀಫ್ ಮಿನಿಸ್ಟರ್ ಆಗಿ ಒಂದು 6 ವರ್ಷ ನಡೆಸೋದಂದ್ರೆ 18 ಜನ BJP MLAಗಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಏನೋ ಇರಬೇಕು. ಇವಾಗ ಈ ರಾಷ್ಟ್ರೀಯ ನಿರ್ಮಾಣ ವೇದಿಕೆಯೂ ಅಷ್ಟೇ, ನಾನು ಯಾವಾಗ ಇನ್ವೈಟ್ ಮಾಡ್ತೇನೆ ಎಲ್ಲರೂ ಅಬೌವ್ ಪಾರ್ಟಿ ಬರ್ತಾರೆ. ಹೆಗ್ಡೆಯವ್ರಂದರೆ ಒಂದು ಪಾರ್ಟಿಗೆ ಸೇರಿದ್ದಲ್ಲ ಅವರು ಅಂತ ಹೇಳ್ತಾರೆ. ನಾನು ಇದ್ದಿದ್ದವ್ರು ಒಂದೇ ಪಾರ್ಟಿಲಿ ಯಾವಾಗಲೂ. ಕಾಂಗ್ರೆಸ್ಸಲ್ಲಿದ್ದರು 61 ತನಕ. ಆವಾಗ ಇಂದಿರಾ ಗಾಂಧಿ ಸಂಜೀವ್ ರೆಡ್ಡಿ ಸಪ್ರೇಷನ್ ಆಯಿತು ಅಲ್ಲಿ. ಆವಾಗ ಅಲ್ಲಿ ಇಂದಿರಾ ಗಾಂಧಿಯವ್ರು ಬಿಟ್ಟು ಅವರು ಓಲ್ಡ್ ಕಾಂಗ್ರೆಸ್ ಜೊತೆಗೆ ಉಳಿದ್ರು. ಅದಾದಮೇಲೆ ಎಮರ್ಜೆನ್ಸಿ ಆದಮೇಲೆ ಜನತಾ ಪಾರ್ಟಿ, ಜನತಾ ದಲ್, VP ಸಿಂಗ್ ಜೊತೆ ಇಲ್ಲೇ ಮಾಡಿದ್ದು ಒಂದು ಮಹಾ ಸಮಾವೇಶ ಇಲ್ಲಿ. ಅದಾದಮೇಲೆ ಆಫ್ಕೋರ್ಸ್ 1996 ಅವರನ್ನೇ ಹೊರಗೆ ತೆಗೆದು ಹಾಕಿದ್ರು. ಆಮೇಲೆ ಲೋಕಶಕ್ತಿ ಹೋಗಿ ಮತ್ತು ಅವರು ಕಾಮರ್ಸ್ ಮಿನಿಸ್ಟರ್ ಆಗಿ, ಫ್ರೆಂಚ್ ಫೋರಮಿಗೆ ಚೇರ್ಮನ್ ಆಗಿ. ಅದಾದಮೇಲೆ ಆಫ್ಕೋರ್ಸ್ ಅವ್ರಿಗೆ ಐ ಥಿಂಕ್ ಆ ಒಂದು ಉಚ್ಚಾಟನೆ ಏನಾಯಿತು, ಅವ್ರಿಗೊಂದು ದೊಡ್ಡ ಇದಾಯಿತು ಅವ್ರಿಗೆ ಮೆಂಟಲಿ. ಹಿ ಡಿಡ್ಂಟ್ ಶೋ ಇಟ್. ಆದರೆ ದಟ್ ವಾಸ್ 1996. ಆ ಸಂದರ್ಭದಲ್ಲಿ ತಾವುಗಳೇನಾದ್ರು ಮಾತಾಡಿದ್ರಾ ಅಪ್ಪನ ಹತ್ರ? ಇಲ್ಲ, ಅವ್ರು ಹೆಚ್ಚಾಗಿ ಯಾರ ಹತ್ರನೂ ಏನಾದ್ರು ಆದರೆ ಅವರು ಹೆಚ್ಚು ಮಾತಾಡ್ತಾ ಇರಲಿಲ್ಲ ಯಾರ ಹತ್ರನೂ. ಒಂಥರ ಕ್ವೈಟ್ ಆಗಿಬಿಟ್ರು ಅದಾದಮೇಲೆ ಸ್ವಲ್ಪ ಮಟ್ಟಿಗೆ. ಬಹುಶಃ ಇಡೀ ರಾಜಕೀಯ ವ್ಯವಸ್ಥೆ ನೋಡ್ಬಿಟ್ರು ಅವ್ರಿಗೆ ಅಸಹ್ಯ ಆಗ್ಬಿಡ್ತೇನೆ ಅವ್ರಿಗೆ ಅಂತ. ಅವ್ರಿಗೆ ಒಂಥರ ಅದಾಯ್ತದು. ಆದರೆ ಒಂದು ವರ್ಷ ಅದಾದಮೇಲೆ ಲೋಕಶಕ್ತಿ ಯಾವಾಗ ಬಂತು, ಸ್ವಲ್ಪ ಮಟ್ಟಿಗೆ ಅವರು ಮತ್ತು ಬ್ಯಾಕ್ ಇನ್ ಟು ದ ಲೈಟ್ ಬಂದರು ಒಂಥರ. ಆದರೆ ಬಟ್ ಇದು ಅವರಿಗೆ ಒಂಥರ ಮೆಂಟಲಿ ಸ್ವಲ್ಪ ಅವರಿಗೆ ದುಃಖ ಆಯಿತು ಭಾಳ ಅಲ್ವಾ? ಏನಾದರೂ ಚರ್ಚೆ ಮಾಡಿದ್ರೆ ನಿಮ್ಮ ಹತ್ರ? ನೋಡಿ, ಪಕ್ಷವನ್ನು ಕಟ್ಟಿ ಬೆಳೆಸಿ ಇಷ್ಟೊಂದೆಲ್ಲ ಮಾಡಿ. ಇಲ್ಲ, ಹಂಗೆ ಅವರು ನಾವು ಮಾತಾಡ್ತಿದ್ವಿ ಮನೇಲಿ. ಆದರೆ ಯಾರ ಬಗ್ಗೆನೂ ಅವ್ರಿಗೆ ಒಂಥರ ಫರ್ಗಿವ್ನೆಸ್ ನೇಚರ್ ಬಗ್ಗೆ ಅವ್ರಿಗೆ ಯಾರು ಏನು ಮಾಡಿದ್ರು ಮತ್ತು ಅವರೇ ಬಂದರೆ ಯು ವುಡ್ ಫರ್ಗಿವ್ ಆ್ಯಂಡ್ ಕಂಟಿನ್ಯೂ. ಒಂದು ರಿವೆಂಜ್ಫುಲ್ ಅಥವಾ ವಿಂಡಿಕ್ಟಿವ್ನೆಸ್ ಅದು ಯಾವತ್ತೂ ನಾನು ನೋಡಲಿಲ್ಲ ಅವರಲ್ಲಿ. ಅಲ್ಲ, ಅದರಲ್ಲೂ ನಾನು ಒಂದು ಇದನ್ನು ಗಮನಿಸ್ಬೇಕು ಮೇಡಮ್. ಎಲ್ಲೋ ಒಂದು ಕಡೆಗೆ ಏನು ಅಂದರೆ, ವಿಧಾನಸೌಧದ ಅಂಗಳದಲ್ಲೇ ಅವ್ರನ್ನ ನೂಕಾಡುವಂಥದ್ದಾಗಿರ್ಬೋದು, ಅವ್ರಿಗೆ ಅವಮಾನಿಸುವಂಥದ್ದಾಗಿರ್ಬೋದು ಅಂದರೂ ಅವರು ಅದ್ರ ಬಗ್ಗೆ ಒಂಥರ ಎಲ್ಲರೂ ತಗೊಂಡು ಜೊತೇಲಿ ನಡೆದವರು ಎಲ್ಲರೂ. ಅಲ್ಲ, ನನಗನ್ಸುತ್ತೆ ಒಬ್ಬ ಹೇಗೆ ಆ ಮನಸ್ಸಿಂದ ಹೆಂಗೆ ನಿಭಾಯಿಸಿದರು ಅಪ್ಪ ಅಂತ. ಅದೇ ಅವ್ರದ್ದು ಒಂದು ದೊಡ್ಡ ಸ್ಥಾನ ಅವ್ರದ್ದು. ಇಟ್ ಇಸ್ ಇವಾಗಲೂ ಅಪ್ಪ ತುಂಬ ಸರಿ ಜ್ಞಾಪಕ ಆಗುವಂಥ ಸಮಯ ಯಾವುದು ನಿಮಗೆ? ಅಂದರೆ ಯಾವಾಗಲೂ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಹೌದೌದು. ಆದರೂ ಕೆಲವೊಂದು ಸರಲ್ಲಿ ನಮ್ಮಪ್ಪ ಇದ್ದಿದ್ರೆ ನನಗೇನೋ ಒಂದು ಆನೆ ಬಲ ಇರ್ತಾ ಇತ್ತು ಅಂತ ಅನಿಸೋದು ಯಾವಾಗ ಮೇಡಮ್ ನಿಮಗೆ? ಇಲ್ಲ, ಇವಾಗ ನನ್ನ ಮಗಳು ಮದುವೆ ಆಯಿತು ಡಿಸೆಂಬರಲ್ಲಿ. ಆ ಟೈಮಲ್ಲಿ ಭಾಳ ಮಿಸ್ ಮಾಡಿದ್ವಿ. ಹೀಗೆ ಮನೆಗೆ ಹೋದಾಗೆಲ್ಲ, ಆ್ಯಕ್ಚುಲಿ ಆ ಮನೆಗೆ ಹೋದರೆ ನನಗೆ ಒಂಥರ ಅಪ್ಪನ ನೆನಪು ತುಂಬ ಬರ್ತದೆ. ದೊಡ್ಡ ಮನೆ, ಅಮ್ಮ ಒಬ್ಬರೇ ಇರ್ತಾರಲ್ಲಿ. ಸೊ ಆ ಮನೆ ಯಾವಾಗಲೂ ಒಂಥರ
ಫುಲ್ ಇರ್ತಿತ್ತು. ಅವ್ರು ಇದ್ದಿದ್ದಾಗ ಬೆಳಗ್ಗಿಂದ ಸಾಯಂಕಾಲ ತನಕ ನನ್ನ ಅಮ್ಮನ ಬರೇ ಟೀ ಕಾಫಿ ಮಾಡೋದಲ್ಲೇ ಹೋಗ್ತಿತ್ತು. ಟೀ ಕಾಫಿ ಲಂಚ್ ಡಿನ್ನರ್. ಇವತ್ತು ಇಷ್ಟು ಜನ ಬರ್ತಾರೆ ಶಕು, ನಾಳೆ ಸಾಯಂಕಾಲ 6 ಜನ ಬರ್ತಾರೆ, ಮಧ್ಯಾಹ್ನ 7 ಜನ ಬರ್ತಾರೆ. ಅದರೊಳಗೆ ಏನು ಅಂದರೆ ಅಣ್ಣಂಗೆ ಅಮ್ಮನೇ ಕುಕ್ ಮಾಡಬೇಕು, ಅಮ್ಮನೇ ಸರ್ವ್ ಮಾಡಬೇಕು, ಆಳುಗಳಂತ ಇಲ್ಲ ಅಲ್ಲಿ. ಸೊ ಅದೊಂದು ಮಿಸ್ ಮಾಡ್ತೇವೆ ಮನೇಲಿ. ಆದರೆ ಅವ್ರು ಹೇಳಿದ್ದು ಒಂದೊಂದು ಸತಿ ಹೇಳೋದು ಯಾವಾಗಲೂ, ಏನೋ ನೀವು ಏನು ಡಿಸಿಷನ್ ತೊಗೊಳ್ತೀರೋ ಯಾವಾಗಲೂ ಯೋಚನೆ ಮಾಡಿ ತೊಗೊಳ್ಳಿ. ಎಲ್ಲ ಒಂದೊಂದು ಆವಾಗ ನೆನಪಾಗ್ತಾ ಇರ್ತದೆ. ಆಫೀಸ್ ಏನು ನೀವು ಆಫೀಸರ್ಸ್ ಹತ್ರ ಹೋದರೆ ಅವ್ರಿಗೆ ಯಾವಾಗಲೂ ಆಫೀಸರ್ಸ್ ಕೇಳ್ತಾಯಿದ್ರು, ನೀವು ಆಫೀಸರ್ಸ್ ಆಗಿರೋದು ಯು ಗಾಟ್ ದ ಪವರ್ ನಾಟ್ ಟು ಸೇ ನೋ ಅಂತ. ಯು ಗಾಟ್ ದ ಪವರ್, ಎಲ್ಲರೂ ತಿಳ್ಕೊಂಡಿದ್ದೀರಾ, ಯು ಗಾಟ್ ದ ಪವರ್ ಟು ಸೇ ನೋ, ಮೇಕ್ ದಟ್ ಪವರ್ ಟು ಸೇ ಎಸ್ ಅಂತ. ಯಾರು ಬಂದರೆ ಯಾತಕಾರು ಆ ಕೆಲಸ ಮುಗಿಲೇಬೇಕು ಅವರಿಗೆ. ಇಟ್ಸ್ ನಾಟ್ ಪೆಂಡಿಂಗ್ ಇರ್ಕೂಡ್ದು ಏನು, ಏನೋ ಪೆನ್ಷನ್ ಆಯಿತು, ಇದಾಯಿತು. ವಿಲ್ ಮೇಕ್ ಶ್ಯೂರ್ ದಟ್ ಇಟ್ ರೀಚಸ್ ದ ಫಾರ್ ಎಂಡ್. ಸೊ ಸಮ್ ಥಿಂಗ್ಸ್ ಅಬೌಟ್ ಹಿಮ್ ಐ ಡೋಂಟ್ ನೋ. ಅಂಥವ್ರು ಬರೋದು ಐ ಥಿಂಕ್ ಲಕ್ಷ ಕೋಟಿಗಟ್ಟಲೆಯಲ್ಲಿ ಒಬ್ಬರು ಅಲ್ವಾ. ಹಾಂ, ಐ ಮೀನ್ ಸ್ಮಾಲ್ ಥಿಂಗ್ಸ್. ಇವಾಗ ಯಾರೋ ಒಬ್ಬರು ಮನೆಗೆ ಒಂದು ಸತಿ ಬಂದಿದ್ದರು, ಅವರಿಗೆ ಅದು ತಿಂಡಿ ಅದೇ ಇಷ್ಟ ಆಗಿತ್ತು, ನೆಕ್ಸ್ಟ್ ಟೈಮ್ ಅವ್ರು ಬರ್ತಾರೆ ಅದನ್ನೇ ಮಾಡಿಸ್ತಾರೆ ಅವರಿಗೆ. ನೆನಪಿಕೊಳ್ತಾಯಿದ್ರು. ಅವ್ರ ಬರ್ಡೇನ ಅವ್ರಿಗೆ ಹೂ ಮುಟ್ತದೆ. ಹೀಗೆ ಸಣ್ಣ ಇದು ಏನಿದೆ ತಂದೆಯವ್ರಿಗೆ ಭಾಳ ನೆನಪಿರ್ತಿತ್ತು. ಸೊ ಫೋನ್ ಮಾಡ್ತಾರೆ, ಎಲ್ಲಿದ್ದರು ಇವಳಿಗೆ ಎಲ್ಲಿ ಕಾಲ್ ಯು. ಸೊ ಯುನೋ ಇದೆಲ್ಲ ಇಟ್ ಡಸಂಟ್ ಕಮ್ ಆ್ಯಂಡ್ ಸೋ ಬ್ಯುಸಿ ಅ ಮ್ಯಾನ್. ಬೆಳಗಿಂದ ಸಾಯಂಕಾಲ ತನಕ ಅವ್ರಿಗೆ ಜನರು ಅದೆಲ್ಲ ಅದರೊಳಗೆ ಇವ್ರಿಗೆ ಇದನ್ನು ನೆನಪಿರಬೇಕು, ಅವ್ರಿಗೆ ಅದು ಹೋಗಿರಬೇಕು. ಡೆಲ್ಲಿಗೆ ಹೋಗ್ತಾ ಇದ್ದೇನೆ ನಾನು, ಮೇನಕಾ ಗಾಂಧಿಯವರಿಗೆ ಅವಕಾಡೋ ಇಷ್ಟ, ತೊಗೊಂಡು ಹೋಗಬೇಕು. ಏನೋ ಅವರು ಇಲ್ಲಿ ಬರ್ತಾ ಇದ್ದಾರೆ, ತರಕಾರಿ ಹಾಕು, ಇದೆಲ್ಲ ಸಣ್ಣದು, ಬಟ್ ಹಿ ವುಡ್ ರಿಮೆಂಬರ್. ಗ್ರೇಟ್. ಸೊ ಅವ್ರ ತಂದೆ ಬಗ್ಗೆ ಮಗಳು ಇನ್ನೇನೇನು ಹೇಳ್ತಾರೆ ನೋಡೋಣ ಸಣ್ಣ ವಿರಾಮದ ನಂತರ.